ಮೇ 30ರಂದು ಸಿಎಂ ಇವರಿಂದ ವಿವಿಧ ಕಾಮಗಾರಿಗಳ ಉದ್ಘಾಟನೆ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣಕ್ಕೆ ಮೇ 30ರಂದು ಸಿಎಂ ಹಾಗೂ ಡಿಸಿಎಂ ಆಗಮಿಸಲಿದ್ದು, ವಿವಿಧ ಕಾಮಗಾರಿಗಳ ಉದ್ಘಾಟನೆ ನಡೆಸುವರು ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು ಹಾಗೂ ಕೋರ್ಟ್ ಕಟ್ಟಡ ಉದ್ಘಾಟನೆ ಮತ್ತು ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭೂಮಿ ಪೂಜೆ ಸೇರಿದಂತೆ ಇನ್ನೂ ಹಲವು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸುವರು ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಮಾಧ್ಯಮದವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಾಟಿಕೆರೆ ರಮೇಶ, ವೆಂಕಟೇಶ್, ಸೈಯದ್, ಸಿಕಂದರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಎಂಡಿ ನಾಸೀರ್, ಅರಸೀಕೆರೆ. ಈಗೇನು ತರಕಾರಿ ಮಾರುಕಟ್ಟೆ ಇದೆ, ಆ ಮಾರುಕಟ್ಟೆನ ಅವತ್ತು ಪ್ರಾರಂಭೋತ್ಸವ ಆಗುತ್ತೆ. ತರಕಾರಿ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆಗುತ್ತೆ. ಒಂದು ಶಂಕುಸ್ಥಾಪನೆ. ಯಾವುದು ಶಂಕುಸ್ಥಾಪನೆ? ಫುಡ್ ಕೋರ್ಟ್ ಇದೆಯಲ್ಲ, ಗಣಪತಿ ಪೆಂಡಾಲ್ ಪಕ್ಕ ಇದೆಯಲ್ಲ, ಇರೋ ಎಕ್ಸಿಸ್ಟಿಂಗ್ ತರಕಾರಿ ಮಾರ್ಕೆಟ್ ಇದೆಯಲ್ಲ, ಅದನ್ನ ಬಹಳ ಆಧುನಿಕವಾಗಿ ಫುಡ್ ಕೋರ್ಟ್ ಮಾಡಿ, ಎಲ್ಲೆಲ್ಲ ಬೀದಿಲೆಲ್ಲ ನಿಂತ್ಕೊಂಡು ಜನ ತಿನ್ನೋದು ಬೇಡ ಅಂತೇಳಿ ಅದನ್ನ ರೌಂಡ್ ಆಗಿ 3 ರೌಂಡು ಫುಡ್ ಕೋರ್ಟ್ನ ಮಾಡ್ತೀವಿ, 3 ಅಂತಸ್ತು. ಆ ಫುಡ್ ಕೋರ್ಟ್ ಶಂಕುಸ್ಥಾಪನೆ ಆಗ್ತದೆ. ಅದು ಒಂದು. ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮ. ಸ್ವಿಮ್ಮಿಂಗ್ ಪೂಲ್ ಐಡಿಯಾ, ಅದು ಪ್ರಾರಂಭೋತ್ಸವ. ಸ್ವಿಮ್ಮಿಂಗ್ ಪೂಲ್ ಪ್ರಾರಂಭೋತ್ಸವ. ಆಮೇಲೆ ಇದು ಇಂಡೋರ್ ಸ್ಟೇಡಿಯಂ ಅದೊಂದು 5 ಕೋಟಿ, ಅದು ಪ್ರಾರಂಭ. ಅವತ್ತು ಶಂಕುಸ್ಥಾಪನೆ. ಇಂಡೋರ್ ಸ್ಟೇಡಿಯಂ, ಜೂನಿಯರ್ ಕಾಲೇಜ್ ಆವರಣ ಇಂಡೋರ್ ಸ್ಟೇಡಿಯಂ ಶಂಕುಸ್ಥಾಪನೆ. ಅದು ಶಂಕುಸ್ಥಾಪನೆ. ಹಿಂಗೆ ಇನ್ನೂ ಅವತ್ತಿನೊತ್ತಿಗೆ ತಿರುಗ್ತಿದೆ ಗೋಪುರ. ಇವ್ರನ್ನೆಲ್ಲ ಈ ವಿಸಿಲ್ ಕರ್ಕೊಂಡು ಗೋಪುರ ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಅದೇನೋ ಒಂದು ಕಮಿಟಿ ಬಂದಿದೆ. ಆ ಕಮಿಟಿ ಹೊಸದಾಗಿ ರಚನೆ ಮಾಡ್ತೀವಿ. ಹೆಚ್ಚಂದ್ರೆ ಇನ್ನ 1-1.5 ತಿಂಗಳಲ್ಲಿ ತಿರುಪತಿ ದೇವಸ್ಥಾನದ ರಾಜಗೋಪುರದ ಉದ್ಘಾಟನೆ ಮಾಡ್ತಾರೆ. ಜಾತ್ರೆಗೆ ಮಾಡೋಣ ಅಂತ ನಾನು ಅವತ್ತೇ ಒಂದು ಖರ್ಚೊಳಗೆ 2 ಮುಗಿದೋಗ್ಬಿಡುತ್ತೆ. ವಸತಿ ಗೃಹ ಎಲ್ಲನೂ ಅಲ್ಲಿ ತಿರುಪತಿನಲ್ಲೇ ಒಂದು ದೊಡ್ಡ ಪ್ರೋಗ್ರಾಮ್ ಇಟ್ಟು ಯಾರನ್ನಾರ ಮುಜರಾಯಿ ಮಂತ್ರಿ ಅವರು ಇವ್ರನ್ನ ಕರ್ಕೊಬಂದು ಪ್ರಾರಂಭೋತ್ಸವ ಮಾಡ್ಸೋಣ. ಬಹಳಷ್ಟು ಲೋಕೋಪಯೋಗಿ ಇಲಾಖೆ ಒಂದು 55 ಕೋಟಿ ಕಾಮಗಾರಿಗಳ 75 ಕೋಟಿ ಕಾಮಗಾರಿಗಳಿದೆ. ಅದಕ್ಕೂ ಶಂಕುಸ್ಥಾಪನೆ ಆಗ್ತದೆ. ಎಲ್ಲ ರೋಡ್ಗಳಿಗೂ ಗುದ್ಲಿ ಪೂಜೆ ನೆರವೇರಿಸ್ತಾರೆ. ಅಲ್ಲೇ ಒಂದೇ ಕಡೆ 75 ಕೋಟಿ ಲೋಕೋಪಯೋಗಿ ಇಲಾಖೆ ಕಾರ್ಯಕ್ರಮಗಳು ಇನ್ನೂ ಆಗ್ತವೆ. ಇನ್ನೂ ಕೆಲವು ಹಾಸ್ಪಿಟ್ಲುಗಳು, ಈ ನಮ್ಮ ವೆಟರ್ನರಿ ಹಾಸ್ಪಿಟ್ಲು 1-2 ಶಂಕುಸ್ಥಾಪನೆ ಪ್ರಾರಂಭೋತ್ಸವ ಮಾಡಿಸ್ಬೇಕು. ನಮಗೆ ಮುಖ್ಯಮಂತ್ರಿಗಳು ಕಲ್ಲು ಬೀಳಿ ನಮಗೆ ಮಾಡಿಕೊಡಿ ಅಂತ ಬಂದಿದ್ದಾರೆ. ಅದನ್ನು ಆಗ್ಬೋದು. ಅಷ್ಟೊತ್ತಿಗೆ ಇನ್ನು ಭಾಳ ಎಲ್ಲ ಇದನ್ನು ನಾವು ಮಾಡಿಸ್ತೀವಿ. ಅಷ್ಟೊತ್ತಿಗೆ ಯಾವತ್ತು ಹೇಳ್ತೀವಿ ಪೂರ್ಣ ಒಂದು 4-5 ದಿವಸ ಇದ್ದಲ್ಲಿ ಏನೇನು ನಡೆಯುತ್ತೆ, ಏನೇನು ಆಗ್ತಾವ ಅವತ್ತು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀವಿ. ಈಗ ನಾವು ಇಷ್ಟನ್ನ 30ನೇ ತಾರೀಕು ನಾವು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಅಂಡ್ ಪಾಲಿಟೆಕ್ನಿಕ್ಗೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು. ಈ ತಕ್ಷಣದಲ್ಲಿ ಮಕ್ಕಳುಗಳು ಪ್ರಾರಂಭ ಆಗ್ತಾ ಇದೆ ಈ ವರ್ಷ. ನೀವು ಇವತ್ತೇ ಅಲ್ಲಿ ಇದ್ದಾರೆ ಇಂಜಿನಿಯರ್ಸ್, ಇವ್ರು ಕೂತಿದ್ದಾರೆ, ಅಧಿಕಾರಿಗಳು ಕೂತಿದ್ದಾರೆ. ನೀವು ಹೋಗಿ ಅಪ್ಲಿಕೇಶನ್ ಫಾರಮ್ ನಾಳೆಯಿಂದಲೇ ತಗೊಳ್ಳಿ ಅಂತೇಳಿ ನೀವೊಂದು ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಡಿ. ಈ ತಿಂಗಳು 30ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸುಮಾರು 7-8 ಜನ ಸಚಿವ ಸಂಪುಟದ ಮಂತ್ರಿಗಳು ಈ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ, ಶಂಕುಸ್ಥಾಪನೆ ಕೆಲವು ಕೆಲಸಗಳಿಗೆ, ಕೆಲವು ಕಾಮಗಾರಿಗಳನ್ನು ಪ್ರಾರಂಭೋತ್ಸವ ಮಾಡಲಿಕ್ಕೆ ಬರ್ತಾ ಇದ್ದಾರೆ.
ಪ್ರಾರಂಭೋತ್ಸವ ಮಾಡ್ತಕ್ಕಂಥ ಕೆಲಸದಲ್ಲಿ ಈಗಾಗಲೇ ಪೂರ್ಣಗೊಂಡಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆ ದಿವಸ ನಡೆಯುತ್ತೆ. ಮತ್ತು ಇನ್ನೊಂದು ಬಾಬು ತಗೊಂಬರ್ರಿ ಇಲ್ಲ ಎರಡು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಅಮೌಂಟ್ ಇಂಜಿನಿಯರಿಂಗ್ ಅದು ಎಲ್ಲ ಅವತ್ತು ಹೇಳೋಣ. ಇವತ್ತು ಇಂಜಿನಿಯರಿಂಗ್ ಕಾಲೇಜಿಂದು ಎಷ್ಟು ಕೋಟಿ ಏನು ಎಂತ ಅಂತ ಅವತ್ತು ಸಭೆನಲ್ಲಿ ಅವ್ರು ಹೇಳ್ತಾರೆ, ನಾವೇ ಹೇಳಿದ್ರೆ ಇರಲ್ಲ. ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾರಂಭ ಮಾಡೋಕ್ಕೆ ದೆಹಲಿಯಿಂದ ಈ ರಾಜ್ಯ ಸರ್ಕಾರಕ್ಕೆ ಇವು ಜೆರಾಕ್ಸ್ ಮಾಡಿಸಿದ್ರು ಅನುಮೋದನೆಯನ್ನು ಕೊಡಲಿಕ್ಕೆ, ಆಮೇಲೆ ಆ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಮತ್ತು ಅಡ್ಮಿಷನನ್ನು ಪ್ರಾರಂಭ ಮಾಡಿ ಅಂತೇಳಿ ಅಡ್ಮಿಷನ್ ತಗೊಳ್ಳಿ, ಮೊದಲನೇ ವರ್ಷಕ್ಕೆ 240 ಹುಡುಗರನ್ನು ತಗೊಳ್ಳಿ ಅಂತೇಳಿ 4 ಸಬ್ಜೆಕ್ಟ್ಗಳನ್ನು 4 ಏನು ಬ್ರಾಂಚ್ಗಳು ಏನೇನು ಸ್ಟಡಿ ಮಾಡಬೇಕನ್ನೋ ಬ್ರಾಂಚ್ಗಳನ್ನು ಅವರು ಮಾಡಿದ್ದಾರೆ. ಮಾಡಿ ಅದರಲ್ಲಿ ಯಾವ್ಯಾವ್ರೇ ಬಾಬು ಕೊಡಲಿಲ್ಲ ಅವನ್ನ ಪತ್ರಕರ್ತರ ಭವನವನ್ನು ಅವತ್ತು ಶಂಕುಸ್ಥಾಪನೆ ಕೂಡ ನೆರವೇರುತ್ತೆ. ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾಡಿ ಮುಗಿಸಿದ್ರು. ಇನ್ನು ಏನು ಕಾರ್ಯಕ್ರಮಗಳಿದ್ರು ಶೀಘ್ರದಲ್ಲಿ ಮಾಡೋಣ. ಒಂದು 3-4 ದಿವಸದ ಮುಂಚೆ ಇನ್ನೊಂದು ಏನಾದ್ರು ಒಂದು 3-4 ದಿವಸದ ಮುಂಚೆ ಏನೇನಿದೆ ಎಲ್ಲ ಮತ್ತೆ ಡಿಟೇಲ್ ಹೇಳಿ. 20-25 ಮಾಡೋದು, 30-25. ಈಗ ಒಂದನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಇದು ಒಂದು ಸಬ್ಜೆಕ್ಟ್. AI. ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, CS. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, EMC. ಆಮೇಲೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಇವು 4ಕ್ಕೆ 60-60ರಿಗೆ 240 ಹುಡುಗರನ್ನ ಅಡ್ಮಿಷನ್ ಮಾಡ್ತೀವಿ ಅಂತ ಸರ್ಕಾರದಿಂದ ಅನುಮೋದನೆ ಬಂದಿದೆ. ಟೋಟಲಿ 260 ಜನ, 240 ಜನ. ಅಲ್ಲ ಅದು ನೋಡೋಣ, ಡಿಮ್ಯಾಂಡ್ ಬಂದ್ರೆ ನೋಡೋಣ, ಆಮೇಲೆ ಹೆಚ್ಚಿಗೆ ಮಾಡ್ತೀವಿ. ಫಸ್ಟ್ ಕೊಟ್ಟಿರೋದವರು 240. CET ಈಗಲೇ ಈ ವರ್ಷ ಅಡ್ಮಿಷನ್ಗೆ ಅರ್ಜಿ ಕಾಲ್ ಮಾಡಿರೋದು, ಇದು ಆದೇಶ ಬಂದಿರೋದು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹೋದ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅರ್ಜಿ ಹಾಕಕ್ಕೆ. ಈಗ ಕೊಡ್ತಾರಪ್ಪ, ನಾಳೆ ಬೆಳಿಗ್ಗೆ ಅವರೇ ಸೆಲೆಕ್ಷನ್ ಮಾಡ್ತಾರೆ, ಅವರೇ ಕೊಡ್ತಾರೆ. ಡಿಪ್ಲೊಮಾ ಈಗ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ 60, ಕಂಪ್ಯೂಟರ್ ಸೈನ್ಸ್ 60, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ 60, ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಾನಿಕ್ಸ್ 60. ಇಷ್ಟು ಅದಕ್ಕೂ ಆದೇಶ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಕೊಡೋದಕ್ಕೆ ಆದೇಶ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಕೊಡೋದು, ಸೆಂಟ್ರಲ್ ಗೌರ್ಮೆಂಟಿಂದ ಆದೇಶ ಕೊಟ್ಟಿದ್ದಾರೆ. ಇವು ಎರಡನ್ನು ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ನಾವು ಅದನ್ನು 30ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಎಜುಕೇಷನ್ ಮಿನಿಸ್ಟ್ರು, ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ಅದನ್ನು ಉದ್ಘಾಟನೆ ಮಾಡ್ತಾರೆ. 2 ಕಾಮಗಾರಿಗಳ ಪ್ರಾರಂಭೋತ್ಸವ. 3ನೇದು ಇನ್ನೊಂದು ಕೋರ್ಟನ್ನು ಸಹ ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತೇಳಿ ಅದನ್ನು ತೀರ್ಮಾನ ಮಾಡಿ ಅರಸೀಕೆರೆ ತಾಲೂಕು ಕೋರ್ಟ್ ಪ್ರಾರಂಭೋತ್ಸವ. ಇದು ಸಹ ನ್ಯಾಯಾಲಯ, ಹೊಸದಾಗಿ ಕಟ್ಟಿರ್ತಕ್ಕಂಥ ನ್ಯಾಯಾಲಯ. 3ನೇದು ಇನ್ನೊಂದು ಫೌಂಡೇಶನ್ ಸ್ಟೋನು, ಒಂದು ಬಸ್ ಸ್ಟ್ಯಾಂಡ್
ನೂತನ ಬಸ್ ಸ್ಟ್ಯಾಂಡ್. ಸರ್ ಇದು ನೋಡಿಲ್ಲ ಪಾಲಿಟೆಕ್ನಿಕ್ ಕಾಲೇಜು ಅದೇ ಪಾಲಿಟೆಕ್ನಿಕ್ ಪ್ರಾರಂಭೋತ್ಸವ ರೀ. ಅದು ಹಾ ಅದೇ ಸೀಟು ಅದು ಇದು ಮುಗಿದೋಗಿದೆಯಲ್ಲಪ್ಪ ಅದುವೇ. ಅದೇ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗಿಂತ ಮತ್ತು ರೆಡಿ ಆಗಿರೋದೇ ಅದು ಮುಗಿದೋಗಿದೆ. ಅದನ್ನು ಪ್ರಾರಂಭೋತ್ಸವ, ಕೋರ್ಟು ಪ್ರಾರಂಭೋತ್ಸವ, ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭೋತ್ಸವ. ಆಮೇಲೆ ಬಸ್ ಸ್ಟ್ಯಾಂಡು ಉದ್ಘಾಟನೆ, ಇದು ಶಂಕುಸ್ಥಾಪನೆ. ಪ್ಲೇಸ್ ಅದೇ ಹಳೆ ಬಸ್ ಸ್ಟ್ಯಾಂಡ್ ಅಂತ ಹೇಳುವುದು ಕೊಟ್ಟದ್ದು. ಅದು ಇನ್ನೊಂದು ವೆಟರ್ನರಿ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಕೊಟ್ಟದ್ದು. ಆಯ್ತಾ? ಇದು ಆಮೇಲೆ ಸೋಲಾರ್ ವಿದ್ಯುತ್ ಶಕ್ತಿಗೆ ಸುಮಾರು 150ರಿಂದ 200 ಕೋಟಿ ರೂಪಾಯಿನ ನಮಗೆ ಕೊಟ್ಟಿದ್ದಾರೆ ಅರಸೀಕೆರೆ ತಾಲೂಕಿಗೆ. ಅದಕ್ಕೆ ಏನು MESS ಸೆಂಟರ್ಗಳಿಗೆ ನಮ್ಮ ಅರಸೀಕೆರೆಯಲ್ಲಿ ತಯಾರಾಗ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ನಮ್ಮ ತಾಲೂಕು ಏನೇನು ಇವಿದ್ದಾವೆ ಕರೆಂಟಿನ MESS ಸೆಂಟರ್ಗಳಿದ್ದಾವೆ ಅಲ್ಲಿಗೆ ಕಲೆಕ್ಷನ್ ಕೊಡೋದು. ನಮ್ಮ ವಿದ್ಯುತ್ ಶಕ್ತಿ ಯಾವ ದೇಶಕ್ಕೂ ಹೋಗಿಲ್ಲ, ನಮ್ಮಲ್ಲಿ ಉತ್ಪತ್ತಿ ಆಯ್ತು. ಗಟ್ಟಿ ಆಯ್ತಲ್ಲ ನಮ್ಮ ವಿಧವಲ್ಲಿಗ. ಈಗ ಅರಸೀಕೆರೆ ಸೋಲಾರ್ ಪ್ಲಾಂಟ್ಗಳನ್ನ ಹಾಕಕ್ಕೆ ನಮ್ಮ ಅರಸೀಕೆರೆಯಲ್ಲಿ ಲಭ್ಯ ಇರತಕ್ಕಂಥ 250 ಎಕರೆ ಭೂಮಿ ಕೊಟ್ಟಾಗಿದೆ. ಟೆಂಡರ್ ಆಗೋಗಿದೆ. ಖಾಸಗಿ ಜಾಗ ಸರ್ಕಾರಿ ಜಾಗ ಯಾವುದು ಇದು ಪ್ಲಾಂಟ್? ಸರ್ಕಾರಿ ಜಾಗಕ್ಕೆ ಆಗಿದೆ, ಟೆಂಡರ್ ಆಗಿದೆ. ಈಗಾಗಲೇ ಕೆಲಸನೂ ಶುರು ಮಾಡಕ್ಕೆ ಪ್ರಾರಂಭಿಸಿದ್ದಾರೆ. 30ನೇ ತಾರೀಕಿನವರೆಗೂ ಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಆಗಿದ್ಮೇಲೆ ಅವರು ಆ ಕೆಲಸನ ಮಾಡ್ತಾರೆ. ಸುಮಾರು 200ರಿಂದ 250 ಕೋಟಿವರೆಗೂ ಆಗ್ಬೋದು. ಅದನ್ನು ಇಡೀ ಅರಸೀಕೆರೆ ತಾಲೂಕಿಗೆ 58 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡತಕ್ಕಂಥದ್ದು. ನಮ್ಮ ಅರಸೀಕೆರೆ ತಾಲೂಕಿಗೆ ಈಗ 82 ಮೆಗಾವಾಟ್ ವಿದ್ಯುತ್ ಬೇಕು. ನಮ್ಗೆ 58 ಮೆಗಾವಾಟ್ ವಿದ್ಯುತ್ತು ಸೋಲಾರ್ನಿಂದಲೇ ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥ ವಿದ್ಯುತ್ ಮಾತ್ರ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದು. ಇಷ್ಟು ಇಲ್ಲ ಅಂದರೆ ನಾವು ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.